Smile. ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರಿನಲ್ಲಿರುವ ಆಕಾಶ್ ಗ್ಲೋಬಲ್ ಶಾಲೆಯಲ್ಲಿ ಇಂದು ಪ್ರೀ ಪ್ರೈಮರಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ವಿಟಿಯು ಪ್ರೊಫೆಸರ್ ಡಾಕ್ಟರ್ ಪ್ರಸನ್ನ ರಾವ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬೆಂಗಳೂರಿನ ಸಹಾಯಕ ನಿರ್ದೇಶಕ ಸತ್ಯೇಂದ್ರ ಸಿಂಗ್ ಭಾಗವಹಿಸಿದ್ದು, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ವಿಧಾನಗಳು, ಮಕ್ಕಳ ಉತ್ತಮ ಬೆಳವಣಿಗೆಯಲ್ಲಿ ಶಿಕ್ಷಕರ ಹಾಗೂ ಪೋಷಕರ ಪಾತ್ರ, ಮೌಲ್ಯಾಧಾರಿತ ಶಿಕ್ಷಣ ಇನ್ನೂ 10 ಹಲವು ವಿಷಯಗಳ ಬಗ್ಗೆ ವಿಸ್ತಾರವಾದ ಭಾಷಣವನ್ನ ಮಾಡಿದರು. ಶಾಲೆಯ ಪ್ರಾಂಶುಪಾಲರಾದ ಕೆವಿ ರಕ್ಷಿತ್ ಮಾತನಾಡಿ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಕಲಿಕೆ ಸಂಬಂಧಪಟ್ಟಾಗೆ ಮಕ್ಕಳಿಗೆ ಉತ್ತಮ ವಾತಾವರಣ ಬೇಕಿದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರ ವರ್ಗದವರು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಿದ್ದಾರೆ. ಇನ್ನು ನಮ್ಮ ಶಾಲೆಯಲ್ಲಿ ನರ್ಸರಿಯಿಂದ 2ನೇ ತರಗತಿಯ ಮಕ್ಕಳಿಗೆ ಫೌಂಡೇಶನ್ ಲೆವೆಲ್ ಎಂಬ ವಿಶೇಷ ಕಾರ್ಯಕ್ರಮದಡಿ ಎಲ್ಲ ವಿಷಯಗಳಿಗೆ ಮದರ್ ಟೀಚರ್ ಎಂಬ ಹೆಸರಿನೊಂದಿಗೆ ಒಂದೇ ಶಿಕ್ಷಕಿಯ ಮುಖಾಂತರ ಪಾಠ ಪ್ರವಚನಗಳನ್ನು ಹೇಳಿಕೊಡಲಾಗುತ್ತಿದ್ದು, ಇದರಿಂದ ಮಕ್ಕಳು ಶಿಕ್ಷಕರ ಜೊತೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳಲು ಸಾಧ್ಯ. ಇಂತಹ ಒಂದು ಪ್ರಯೋಗ ಮಕ್ಕಳಿಗೆ ಬಹಳಷ್ಟು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಈ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಚಿಕ್ಕ ವಯಸ್ಸಿನವರಾಗಿರುತ್ತಾರೆ. ಹೀಗಾಗಿ ಮಕ್ಕಳು ಯಾವುದರಲ್ಲಿ ಬೇಗನೆ ಕಲಿಯುತ್ತಾರೆ ಅದರಲ್ಲೇ ನಮ್ಮ ಶಿಕ್ಷಕರು ಪ್ರಯತ್ನ ಮಾಡುತ್ತಾರೆ. ಉದಾಹರಣೆಗೆ ಆಂಗ್ಲ ಭಾಷೆಯ ಆಲ್ಫಾಬೆಟ್ಸ್ ಎದಿಂದ ಪ್ರಾರಂಭವಾಗುತ್ತೆ. ಆದರೆ ಮಕ್ಕಳಿಗೆ ಎಸ್ ಅಕ್ಷರ ಸುಲಭ ಹಾಗೂ ಎಸ್ ಅಕ್ಷರದಿಂದಲೇ ಮಕ್ಕಳಿಗೆ ಕಲಿಸಲಾಗುತ್ತದೆ. ಇನ್ನು ಮಕ್ಕಳಿಗೆ ಕೇವಲ ಪುಸ್ತಕಗಳಿಗೆ ಸೀಮಿತ ಮಾಡದೆ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಶಾಲೆಯ ಸಿಬ್ಬಂದಿ ವರ್ಗದವರು ನಿರಂತರ ಶ್ರಮ ಪಡುತ್ತಿದ್ದು, ಮಕ್ಕಳಿಗೆ ಹಲವಾರು ವೇದಿಕೆಯ ಮುಖಾಂತರ ಅವಕಾಶ ಕಲ್ಪಿಸಿ ಅವರಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರುವ ಎಲ್ಲ ಪ್ರಯತ್ನವನ್ನ ಮಾಡಿದ್ದೇವೆ ಎಂದು ಹೇಳಿದರು. ಹಾಗೂ 10ನೇ ತರಗತಿಗೆ ನಾವು ಈ ವರ್ಷ ಇದನ್ನ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ಬಂದಿದೆ, ಈ ಥರ ಫ್ರೀ ಅಡ್ಮಿಷನ್ ಕೊಡೋಣ ಅಂತ. ಯಾವ ಥರ ಅಂತ ಕೇಳೋದಾದರೆ, ಸರ್ ನಾವು ಪಬ್ಲಿಕ್ಗೆ ಇದನ್ನು ನ್ಯೂಸ್ನ ಅನೌನ್ಸ್ ಮಾಡ್ತಿದ್ದೀವಿ. 9ನೇ ಹಾಗೂ 10ನೇ ತರಗತಿ ಮಕ್ಕಳಿಗೆ ನಾವೇ ಒಂದು ಸೆಟ್ ಆಫ್ ಸಿಲೆಬಸ್ನ ಕೂಡ ಅವರು ಎನ್ರೋಲ್ ಮಾಡುವಾಗ ನಾವು ಅವ್ರಿಗೆ ಹೇಳ್ತೀವಿ ಏನು ಸಿಲೆಬಸ್ ಕವರ್ ಆಗಿರುತ್ತೆ ಈ ಎಕ್ಸಾಮ್, ಸ್ಕಾಲರ್ಶಿಪ್ ಎಕ್ಸಾಮ್ಗೆ ಅಂತ. ಆ ಎಕ್ಸಾಮಲ್ಲಿ 90% 100% ಸ್ಕೋರ್ ಮಾಡೋ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಿದ್ದೀವಿ. ಯಾಕೆ ಅಂತ ಅಂದರೆ, ಈಗ ತುಂಬ ಫ್ಯಾಮಿಲೀಸಲ್ಲಿ ತುಂಬ ಚೆನ್ನಾಗಿ ಓದೋ ಮಕ್ಕಳಿದ್ದಾರೆ ನಮ್ಮ ಹಳ್ಳಿ ಕಡೆ. ಎಸ್ಪೆಷಲಿ ಯಾಕೆ ಈ ಸ್ಕೂಲಲ್ಲಿ ಅಂದರೆ, ಇಲ್ಲಿ ನಮ್ಮ ಸ್ಕೂಲಲ್ಲಿ ಬರೋಂಥ ತುಂಬ ಹಳ್ಳಿ ಜನ ಮಕ್ಕಳೇ ಬರ್ತಿದ್ದಾರೆ. ಎಷ್ಟೋ ಜನ ಮಕ್ಕಳಿಗೆ ಓದೋದು ಕೆಪಬಿಲಿಟಿ ಇದೆ, ದೇ ಆರ್ ಸ್ಕೋರಿಂಗ್ ಮೋರ್ ಮಾರ್ಕ್ಸ್, ಗುಡ್ ಮಾರ್ಕ್ಸ್, ಬಟ್ ಅವ್ರಿಗೆ ಪ್ರೋತ್ಸಾಹ ಇಲ್ಲದೆ ಇರೋದ್ರಿಂದ ಅವರು ಏನು ಫೆಸಿಲಿಟೀಸ್ ಇಲ್ಲದೆ ಅಷ್ಟು ಚೆನ್ನಾಗಿ ಓದ್ತಿರೋ ಮಕ್ಕಳಿಗೆ ಸೊ ನಾವು ಸ್ಕಾಲರ್ಶಿಪ್ ಮುಖಾಂತರ ನಮ್ಮ ಟ್ರಸ್ಟ್ ಕಡೆಯಿಂದ ಅವರ ಎಜುಕೇಷನ್ ಏನಿದೆ ಅದು ಟ್ರಸ್ಟ್ ಕಡೆಯಿಂದ ಫ್ರೀಯಾಗಿ ಕೊಡ್ತಿದ್ದಾರೆ. ಸೊ ಅವರ ಒಂದು ಕ್ಯಾಪಬಿಲಿಟೀಸ್ನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಇದೊಂದು ಅಡ್ಮಿಷನ್ ಎನ್ರೋಲ್ ಮಾಡ್ಕೋತಿದ್ದೀವಿ. ಇದು ಬರೀ ಆಚೆ ಹೊರಗಡೆ ಮಕ್ಕಳಿಗೆ ಅಷ್ಟೇ ಅಲ್ಲ, ಈಗ ನಮ್ಮಲ್ಲಿ 8th and 9th ಮಕ್ಕಳು ಈ ವರ್ಷ ಏನಿದ್ದಾರೆ 24-25 ಆ ಮಕ್ಕಳಿಗೂ ಕೂಡ ಈ ಎಕ್ಸಾಮ್ ಬರೀತಾರೆ. ಸೊ ಈ ಮಕ್ಕಳಿಗೆ ಬೇರೆ ದಿನ ಎಕ್ಸಾಮ್, ಆ ಮಕ್ಕಳಿಗೆ ಬೇರೆ ದಿನ ಎಕ್ಸಾಮ್ ಅಂತ ಇಲ್ಲ, ಎಲ್ಲ ಮಕ್ಕಳಿಗೂ ಒಂದೇ ದಿನ ಎಕ್ಸಾಮ್, ಒಂದೇ ಕ್ವಶನ್ ಪೇಪರ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ತುಂಬ ಸ್ಟ್ರಿಕ್ಟಾಗೆ ಮಾಡ್ತಿದ್ದೀವಿ. ಇಲ್ಲಿರೋ ಯಾವುದೇ ಟೀಚರು ಎವ್ಯಾಲ್ಯೂಯೇಟ್ ಮಾಡಲ್ಲ, ಮ್ಯಾನೇಜ್ಮೆಂಟ್ ಕಡೆಯಿಂದನೇ ಕ್ವಶನ್ ಪೇಪರ್ ಬರುತ್ತೆ, ಮ್ಯಾನೇಜ್ಮೆಂಟೇ ಅವರೇ ಕರೆಕ್ಷನ್ ಮಾಡ್ತಾರೆ, ಟ್ರಸ್ಟ್ ಕಡೆಯಿಂದನೇ ಮಕ್ಕಳು ಸೆಲೆಕ್ಟ್ ಆಗ್ತಾರೆ. 90% ಆ್ಯಂಡ್ 100% ಸ್ಕೋರ್ ಮಾಡೋ ಎಲ್ಲ ಮಕ್ಕಳಿಗೂ ಫ್ರೀ ಎಜುಕೇಷನ್ ಕೊಡ್ತೀವಿ. ಶಾಲೆಯ ವ್ಯವಸ್ಥಾಪಕ ನಿರ್ದೇಶಕ ವಿನಯ್ ಮಾತನಾಡಿ, ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಲು ಶಿಕ್ಷಕರ ಜೊತೆ ಪೋಷಕರ ಪಾತ್ರವೂ ಮುಖ್ಯ. ಮಕ್ಕಳಲ್ಲಿ ಸಕಾರಾತ್ಮಕ ಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಪೋಷಕರು ಮುಂದಾಗಬೇಕು. ಪ್ರತಿ ಮಗುವಿನಲ್ಲಿ ತನ್ನದೇ ಆದಂಥ ಪ್ರತಿಭೆ, ಸಾಮರ್ಥ್ಯ ಇರುತ್ತೆ. ಅದನ್ನು ಹೊರತರಲು ಮಕ್ಕಳಿಗೆ ಸಂಪೂರ್ಣ ಸಹಕಾರ ನೀಡುವ ಜೊತೆಗೆ ಮಕ್ಕಳಿಗೆ ಕೈಲಾಗದ ಕೆಲಸವನ್ನ ನಿನ್ನಿಂದ ಸಾಧ್ಯ ಎಂದು ಮಕ್ಕಳಿಗೆ ಧೈರ್ಯ ತುಂಬಿಸಿ ಅವರಲ್ಲಿ ಸ್ಫೂರ್ತಿ ತುಂಬುವ ಕೆಲಸ ಮಾಡಬೇಕು. ಅವರು ಉತ್ತಮ ಬೆಳವಣಿಗೆಯಲ್ಲಿ ನಿರಂತರವಾಗಿ ಶ್ರಮಿಸಬೇಕು ಎಂದು ಹೇಳಿದರು. ಸರ್, ಇವತ್ತಿನ ಕಾರ್ಯಕ್ರಮ ಏನು ಅಂತಂದರೆ, ಚಿಕ್ಕಬಳ್ಳಾಪುರದಲ್ಲಿ ನಾವು ಆಕಾಶ್ ಗ್ಲೋಬಲ್ ಶಾಲೆ ಅಂತ ಮಾಡಿ ನಾವು ಮುಂದಿನ ಎಜುಕೇಷನ್ ಸೆಕ್ಟ್ರಲ್ಲಿ ನಾವು ಮುಂದುವರಿಬೇಕು ಅಂತ ಹೋಗ್ತಾ ಇರುವಂಥ ಈ ದಿನಗಳಲ್ಲಿ ಒಂದು ಪ್ರೀ ಸ್ಕೂಲ್ ಮಕ್ಕಳಿಗೆ ಒಂದು ಗ್ರ್ಯಾಜುಯೇಷನ್ ಡೇ ಮಾಡೋದ್ರ ಮುಖಾಂತರ ಅವರು UKG ಮುಗಿಸ್ಕೊಂಡು 1ನೇ ಕ್ಲಾಸಿಗೆ ಪ್ರಮೋಟ್ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವ್ರನ್ನ ಒಂದು ಸೆಲೆಬ್ರೇಟ್ ಮಾಡೋಣ ಅನ್ನೋ ಉದ್ದೇಶದಿಂದ ಎಲ್ಲ ಪೇರೆಂಟ್ಸನ್ನು ಕರೆದು ಆ ಪೇರೆಂಟ್ಸ್ ಮುಂದೆ ಆ ಮಕ್ಕಳನ್ನು ಗ್ರ್ಯಾಜುಯೇಟ್ ಮಾಡ್ತಾ ಆ ಮಕ್ಕಳಿಗೆ ಒಂದು ಫೀಲ್ ಕೊಡ್ತಾ ನಾವು ಪ್ರೀ ಸ್ಕೂಲ್ನ ಸೆಕ್ಟರ್ನ ದಾಟಿ ನಾವು ಮುಂದೆ ಹೋಗ್ತಾ ಇದ್ದೀವಿ,
ನಮ್ಮ ಜೀವನದಲ್ಲಿ ಇನ್ನೊಂದು ಘಟ್ಟಕ್ಕೆ ನಾವು ಮುಂದುವರಿತಾ ಇದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಅವ್ರಿಗೆ ತುಂಬುತ್ತಾ ಅದನ್ನು ಆ ಒಂದು ಸೆಲೆಬ್ರೇಷನ್ನ ನಾವು ಸ್ಕೂಲಲ್ಲಿ ಮಕ್ಕಳ ಜೊತೆ ಮತ್ತು ಪೇರೆಂಟ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಗ್ರ್ಯಾಜುಯೇಷನ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಪೇರೆಂಟ್ಸ್ಗೆ ನಾವೇನು ಹೇಳೋದಕ್ಕೆ ಬಯಸ್ತೀವಿ ಅಂತಂದರೆ ಮಕ್ಕಳಲ್ಲಿ ಪ್ರತಿಯೊಂದು ಮಗುವಿನಲ್ಲೂ ಬೇರೆ ಬೇರೆ ಥರದಾದಂತಹ ಒಂದು ಕೇಪಬಿಲಿಟೀಸ್ ಇರುತ್ತವೆ. ಆ ಒಂದು ಕೆಪಾಸಿಟಿ ಮತ್ತು ಕೇಪಬಿಲಿಟೀಸ್ನ ಗುರುತಿಸ್ತಾ ಮಕ್ಕಳಿಗೆ ನಾವು ಗ್ರೂಮ್ ಮಾಡ್ತಾ ಅವ್ರನ್ನ ಮುಂದಿನ ದಿನಗಳಲ್ಲಿ ಒಂದು ಭಾರತ ದೇಶದ ಒಂದು ಒಳ್ಳೆಯ ನಾಗರಿಕನಾಗಿ ಒಳ್ಳೆಯ ಪ್ರಜೆಯಾಗಿ ರೂಪಿಸ್ತಾ ಅದನ್ನು ಮಕ್ಕಳನ್ನು ಮುಂದೆ ತಗೊಂಡೋಗೋದಕ್ಕೋಸ್ಕರ ಅವ್ರು ಏನು ಪ್ರಯತ್ನ ಪಡ್ತಾರೋ ಆ ಪ್ರಯತ್ನದಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಸಹ ನಿಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಪ್ರಜೆಯಾಗಿ ದೇಶಕ್ಕೆ ಒಂದು ಒಳ್ಳೆಯ ನಾಗರಿಕನಾಗಿ ಮಾಡೋದಕ್ಕೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಪಡ್ತೇವೆ. ಹಾಗಾಗಿ ಈ ಒಂದು ಗ್ರ್ಯಾಜುಯೇಷನ್ ಡೇಗೆ ಬಂದಂತಹ ಎಲ್ಲ ಪೇರೆಂಟ್ಸ್ಗೂ ನಾವು ಧನ್ಯವಾದಗಳನ್ನು ಮತ್ತು ಮಕ್ಕಳಿಗೂ ನಾವು ಕಂಗ್ರ್ಯಾಚುಲೇಟ್ಸ್ ಮಾಡ್ತಾ ನಾವು ಈ ಕಾರ್ಯಕ್ರಮನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ಮಕ್ಕಳನ್ನು ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಅಂತ ನಾವು ಹೇಳ್ತೀವಿ ಅಂತಂದರೆ, ಈಗ ಜನರಲ್ಲಾಗಿ ಎಲ್ಲರೂ ಏನು ಮಾಡ್ತಾರೆ, ಮಕ್ಕಳಿಗೆ ಈ ಚಿಕ್ಕ ಮಕ್ಕಳಿಂದನೇ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಸುಸ್ತಾಗ್ತೀಯಾ, ನಿನಗೆ ಓದೋಕ್ಕಾಗಲ್ಲ, ಇಲ್ಲ ನಿನಗೆ ನೆನಪಿರಲ್ಲ ಅಂತ ನೆಗೆಟಿವ್ ಥಾಟ್ಸ್ನ ಮಕ್ಕಳಲ್ಲಿ ಇಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ ಪೇರೆಂಟ್ಸ್. ಈಗ ಎಲ್ಲ ಕಡೆ ನಡೀತಾ ಇರೋದಂಥದ್ದೇ. ಈಗ ನಾವು ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಹೊಟ್ಟಿದ್ದೀವಿ ಅಂತಂದರೆ, ದಯವಿಟ್ಟು ಮಕ್ಕಳಿಗೆ ಯಾವುದನ್ನು ನೆಗೆಟಿವ್ ಥಾಟ್ಸ್ನ ಇಂಪ್ಲೀಟ್ ಮಾಡಬೇಡಿ, ನೆಗೆಟಿವ್ ಇನ್ಫ್ಲೂಯೆನ್ಸೇ ಮಾಡಬೇಡಿ. ಮಕ್ಕಳ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಮಾತಾಡಬೇಡಿ. ಮಕ್ಕಳಿಗೆ ಯಾವಾಗಲೂ ಎನ್ಕರೇಜಿಂಗ್ ಮಾತುಗಳು ಮಾತಾಡಿ, ನಿಮ್ಮ ಕೈಯಲ್ಲಿ ಆಗುತ್ತೆ, ನೀವು ಏನು ಬೇಕಾದರೂ ಟ್ರೈ ಮಾಡಿ, ನಾವಿದ್ದೀವಿ ನಿಮ್ಮ ಜೊತೆ, ನಾವು ಸಪೋರ್ಟ್ ಮಾಡ್ತೀವಿ, ಅಕಸ್ಮಾತ್ ಸೋತ್ರೂ ನೀವು ಭಯ ಬೀಳಬೇಡಿ. ಆ ಸೋಲು ಮತ್ತು ಇನ್ನೊಂದು ಗೆಲುವಿಗೆ ಅದೊಂದು ಸೋಪಾನ ಮೆಟ್ಲಾಗುತ್ತೆ, ಅದು ಬಿಟ್ಟರೆ ನೀವು ಯಾವುದೇ ಕಾರಣಕ್ಕೂ ಇಂಜರಿ ಬೇಡಿ ಅಂತ ಸಪೋರ್ಟ್ ಮಾಡ್ತಾ ಮಕ್ಕಳಿಗೆ, ಮತ್ತು ಮಕ್ಕಳು ಮುಂದಿನ ಏನಾಗಬೇಕು ಅಂತಿದ್ದಾರೋ ಆ ಮಕ್ಕಳಿಗೆ ಈ ದಿನವೇ ಒಂದು ಅವರಲ್ಲಿ ಒಂದು ಕನಸನ್ನು ಮೂಡಿಸ್ತಾ ಆ ಮಕ್ಕಳನ್ನು ಆ ಒಂದು ನಿಟ್ಟಿನಲ್ಲಿ ಪ್ರೋತ್ಸಾಹ ಕೊಡ್ತಾ ಅವ್ರನ್ನ ಮುಂದುವರಿಸಬೇಕು ಅಂತ ಪೇರೆಂಟ್ಸಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೈಮರಿ ಮುಗಿಸಿ ಪ್ರೈಮರಿಗೆ ಹೋಗುತ್ತಿರುವ ಮಕ್ಕಳು ತಾವು ಮುಂದೆ ಹೋಗುತ್ತಿದ್ದೇವೆ ಎಂಬ ಭಾವನೆ ಬರಲು ಪುಟಾಣಿ ಮಕ್ಕಳಿಗೆ ಇಂದು ಪದವಿ ಸಮಾರಂಭ ಏರ್ಪಡಿಸಿದ್ದು ಮಕ್ಕಳ ಪೋಷಕರಿಗೂ ಭಾಗವಹಿಸಲು ಆಹ್ವಾನಿಸಲಾಗಿತ್ತು. ಪೋಷಕರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವಿಶ್ವಗುರು ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಸೇವಾ ಮನೋಭಾವನೆಯೊಂದಿಗೆ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಈ ವರ್ಷವೂ ಮುಂದುವರಿಯಲಿದೆ. ಟ್ರಸ್ಟ್ ಮುಖಾಂತರ ಮುಂದಿನ ವರ್ಷ 9ನೇ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಕಾಶ್ ಗ್ಲೋಬಲ್ ಶಾಲೆಯಲ್ಲಿ ಉಚಿತ ಶಿಕ್ಷಣ ನೀಡುವ ಒಂದು ಯೋಜನೆ ರೂಪಿಸಲಾಗಿದೆ. ಪ್ರಸ್ತುತ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಪ್ರಶ್ನೆ ಪತ್ರಿಕೆ ಟ್ರಸ್ಟ್ ವತಿಯಿಂದಲೇ ತಯಾರಾಗಲಿದ್ದು ಅದರಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ 9 ಮತ್ತು 10ನೇ ತರಗತಿಯವರಿಗೆ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಹೊರತುಪಡಿಸಿ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಹೇಳಿದರು. ಫ್ಯಾನ್ಸಿ ಡ್ರೆಸ್, ರೆಸಿಡೆನ್ಷಿಯಲ್, ಕಲರಿಂಗ್, ಡ್ರಾಯಿಂಗ್, ಪಿಕ್ ದಿ ಬಾಲ್, ರೀಚ್ ದ ಗೋಲ್ ಕಾಂಪಿಟೇಷನ್ನಲ್ಲಿ ಪ್ರಥಮ ಸ್ಥಾನ ಪಡೆದ ಮಕ್ಕಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಚೇರ್ಮನ್ ಕೆವಿ ವಾಸುದೇವ್, ಅಧ್ಯಕ್ಷರಾದ ಗಂಗರಾಜು, ಕಾರ್ಯದರ್ಶಿ ಅನಿಲ್ ಕುಮಾರ್, ಸಿಬ್ಬಂದಿ ವರ್ಗದವರಾದ ರಮಿತ್, ಶ್ರುತಿ, ಪವಿತ್ರ, ಮಧು, ಶ್ರೀ ಇತರರು ಹಾಜರಿದ್ದರು.